ಯೇಸುವಿನ ಜೀವವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ಈ ಶುಭ ಮುಂಜಾನೆಯಲ್ಲಿ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾನೆ. ಎಲ್ಲರೂ ಕ್ಷೇಮವಾಗಿ ಸಂತೋಷವಾಗಿ ಆನಂದವಾಗಿದ್ದೀರಿ. ಈ ಶುಭ ಮುಂಜಾನೆಯಲ್ಲಿ ಆನಂದದಿಂದ ಈ ದಿನವನ್ನು ನಾವು ಪ್ರಾರಂಭಿಸಲಿಕ್ಕೆ ದೇವರ ವಾಕ್ಯವನ್ನು ಎದುರು ನೋಡುವಂಥವರಾಗಿದ್ದೀರಿ ಎಂಬುದಾಗಿ ನಾನು ನಂಬಿ ಕರ್ತನಿಗೆ ನಾನು ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಆಮೇಲೆ ವಾಕ್ಯವೇ ಜೀವವು, ವಾಕ್ಯವೇ ನಮ್ಮನ್ನು ನಡೆಸುವಂಥದ್ದು, ವಾಕ್ಯವೇ ನಮ್ಮ ದಾರಿಗೆ ಬೆಳಕಾಗಿ ನಮ್ಮನ್ನು ನಡೆಸಿ ಬಲಪಡಿಸುವಂಥದ್ದಾಗಿದೆ. ಆಮೇಲೆ ಹಲ್ಲೆಲೂಯ. ಹಾಗಿದ್ರೆ ದೇವರು ಈ ದಿನ ನಮಗಾಗಿ ಏರ್ಪಡಿಸಿದಂಥ ವಾಗ್ದಾನ ವಾಕ್ಯವನ್ನು ನಾವು ಧ್ಯಾನಿಸೋಣ. ಯೋವೇಲನ ಗ್ರಂಥ 2ನೇ ಅಧ್ಯಾಯ 25ನೇ ವಚನ. ತಿಂದು ಬಿಟ್ಟ ವರ್ಷಗಳನ್ನು ನಾನು ನಿಮಗೆ ಕಟ್ಟಿಕೊಡುವೆನು. ಆಮೇನ್. ಅನೇಕರ ಜೀವನದಲ್ಲಿ ತಿಂದು ಬಿಟ್ಟಂಥ ವರ್ಷಗಳ ರೀತಿಯಲ್ಲಿ ನಿಮ್ಮ ಜೀವನ ಇರಬಹುದು. ನಿಮ್ಮ ಪರಿಸ್ಥಿತಿಗಳು ಆ ರೀತಿ ಏರ್ಪಟ್ಟಿರಬಹುದು. ಗತಕಾಲದಲ್ಲಿ ವೈಭವವಾಗಿ ಜೀವಿಸಿದಂಥ ನೀವು, ಎಲ್ಲವೂ ಅನುಕೂಲಕರವಾಗಿ ಇದ್ದಂಥ ನೀವು, ಆರೋಗ್ಯಕರವಾಗಿ ಅನೇಕರಿಗೆ ಸಹಾಯಕರವಾಗಿದ್ದಂಥ ನಿಮ್ಮ ಜೀವನದಲ್ಲಿ ಅಕಸ್ಮಾತ್ ಆಗಿ ಆದಂಥ ಪರಿಸ್ಥಿತಿಗಳು ತಿಂದು ಬಿಟ್ಟಂಥ ರೀತಿಯಲ್ಲಿ ಇರಬಹುದೇನೋ. ಅಯ್ಯೋ, ಮೊದಲು ನನ್ನ ಜೀವನ ಆ ರೀತಿ ಇತ್ತು, ಈಗ ಈ ರೀತಿ ದರಿದ್ರ ರೀತಿಗೆ ಬಂದ್ಬಿಟ್ಟಿದೆ ಅಲ್ವಾ ಎಂಬುದಾಗಿ ಆಲೋಚನೆ ಮಾಡ್ತಾ ಇರ್ಬೋದು. ಅಯ್ಯೋ, ಆಗ ನನ್ನ ಆರೋಗ್ಯವಾಗಿದ್ದೆ, ಕ್ಷೇಮವಾಗಿದ್ದೆ, ಈಗ ನನ್ನ ಜೀವನ ಎಲ್ಲವೂ ಅನಾರೋಗ್ಯವೇ ಆಗಿದೆ. ಪ್ರಿಯರೇ, ನೀವು ಆ ರೀತಿ ಆಲೋಚನೆ ಮಾಡ್ತಾ ಇದ್ದಾರೆ, ದೇವರು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾರೆ. ತಿಂದು ಬಿಟ್ಟ ವರ್ಷಗಳನ್ನ ದೇವರು ಕಟ್ಟಿಕೊಡ್ತಾರೆ. ಪ್ರಿಯರೇ, ಯಾವ ಒಂದು ಪರಿಸ್ಥಿತಿಯಲ್ಲಿ ಬಿದ್ದಂಥ ಸ್ಥಿತಿಯಲ್ಲಿದ್ದೀರೋ, ಅದು ಅನಾರೋಗ್ಯವೇ ಆಗಿರಬಹುದು. ನಿಮ್ಮ ಆರೋಗ್ಯವನ್ನು ತಿಂದು ಬಿಟ್ಟು ಅನಾರೋಗ್ಯದ ಸ್ಥಿತಿಯಲ್ಲಿ ಇರಬಹುದು. ಅದು ಆರ್ಥಿಕ ಪರಿಸ್ಥಿತಿ ಆಗಿರ್ಬೋದು. ತಿಂದು ಬಿಟ್ಟಂಥ ರೀತಿಯಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯಾಗಿ ಸಾಲಗಳನ್ನು ಮಾಡಿಕೊಂಡವರಾಗಿ ಸಾಲದಲ್ಲೇ ನೀವು ಜೀವಿಸುವಂಥವರಾಗ್ತಾ ಇರ್ಬೋದು. ಒಂದು ಕಾಲದಲ್ಲಿ ಇತರಿಗೆ ಕೊಟ್ಟಂಥ ಕೈ ಈಗ ಅನೇಕರ ಕೈಯಿಂದ ತೆಗೆದುಕೊಳ್ಳುವಂಥ ರೀತಿಯಲ್ಲಿ ಅದು ಮಾರ್ಪಟ್ಟಿರಬಹುದೇನೋ. ಮೊದಲು ರಕ್ಷಣೆ ಹೊಂದಿದಾಗ ಆನಂದದಿಂದ ಸಂತೋಷ ಇದ್ದಂಥ ನಿಮ್ಮ ಪರಿಸ್ಥಿತಿ ಈಗ ಅದರ ರಕ್ಷಣಾ ಆನಂದವನ್ನು ಅನುಭವಿಸಿದ ರೀತಿಯಲ್ಲಿ ತಿಂದು ಬಿಟ್ಟಂಥ ರೀತಿಯಲ್ಲಿ ನಿಮ್ಮ ಜೀವನ ಇರ್ಬೋದು. ನೀವು ಆ ರೀತಿ ಲೋಕ ಸಂಬಂಧವುಳ್ಳವರಾಗಿ ನಡೆದುಕೊಳ್ಳ ರೀತಿಯಲ್ಲಿ ನಿಮ್ಮ ಜೀವನ ಇರಬಹುದೇನೋ. ಆದರೆ ದೇವರು ಹೇಳ್ತಾ ಇದ್ದಾರೆ, ಒಂದು ಬಾರಿ ಆತನ ಸ್ವರವನ್ನು ಕೇಳಿಸಿಕೊಳ್ಳೋದೇ ಆದರೆ ನಿಮ್ಮ ಜೀವನ ಬದಲಾಗುವಂಥದ್ದಾಗಿದೆ. ನಿಮ್ಮ ಪರಿಸ್ಥಿತಿಗಳು ಬದಲಾಗುವಂಥದ್ದಾಗಿದೆ. ನೀವು ಕಳೆದುಕೊಂಡಂತಹ ರಕ್ಷಣಾ ಆನಂದ, ನೀವು ಕಳೆದುಕೊಂಡಂತಹ ನಂಬಿಕೆ, ನೀವು ಕಳೆದುಕೊಂಡಂತಹ ಪ್ರೀತಿ ಮತ್ತೆ ದೇವರು ಒದಗಿಸಿಕೊಟ್ಟು ಇನ್ನೂ ಉನ್ನತವಾಗಿ ನಡೆಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಲೋಕದ ಪ್ರೀತಿ ಬಿದ್ದು ಹೋಗಿರಬಹುದು. ದೇವರ ಪ್ರೀತಿಯನ್ನು ಅರಿಯದೆ ಮೊದಲ ಪ್ರೀತಿಯಲ್ಲಿ ನೀವು ನೆಲೆ ನಿಲ್ಲದಂತೆ ಹಿಂಜರಿದು ಹೋಗಿರಬಹುದೇನೋ. ನಂಬಿಕೆಯಲ್ಲಿ ಆಗಿರಬಹುದು, ಕ್ಷಮಾಪಣೆಯಲ್ಲಿ ಆಗಿರಬಹುದು, ಪ್ರೀತಿಯಲ್ಲಿ ಆಗಿರಬಹುದು. ದೇವರ ವಾಕ್ಯ ಸಂಬಂಧವಾಗಿ ಜೀವಿಸುವುದರಲ್ಲಿ ನೀವು ಬಿದ್ದಂಥ ಸ್ಥಿತಿಯಲ್ಲಿ ಇದ್ದೀರಿ ಏನೋ. ಆದರೆ ದೇವರು ಈ ಮುಂಚಾನೆ ಮಾತನಾಡ್ತಾ ಇದ್ದಾರೆ, ಅಯ್ಯೋ, ಮೊದಲು ಬಹಳವಾಗಿ ಪ್ರಾರ್ಥಿಸ್ತಾ ಇದ್ದೆ, ಬಹಳವಾಗಿ ವಾಕ್ಯ ಧ್ಯಾನ ಮಾಡ್ತಿದ್ದೆ, ಆದರೆ ನನಗೆ ಬಂದಂಥ ಈ ಪರಿಸ್ಥಿತಿಗಳು ನನ್ನನ್ನು ದೇವರಿಂದ ದೂರ ಮಾಡಿಬಿಟ್ಟಿವೆ. ಪ್ರಾರ್ಥನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ವಾಕ್ಯ ಧ್ಯಾನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ದೇವರಲ್ಲಿ ನಾನು ಹೆಚ್ಚಾಗಿ ಆನಂದಿಸಲಿಕ್ಕೆ ಸಮಯವನ್ನು ಕಡಲಿಕ್ಕೆ ಸಾಧ್ಯ ಆಗ್ತಿಲ್ಲ ನನ್ನ ಜೀವನದೆಂಬುದಾಗಿ ನೀವು ನೆನೆಸೋದಾದ್ರೆ ಈ ಸ್ವರವನ್ನು ಕೇಳ್ರಿ. ಈ ದೇವರ ಸ್ವರವನ್ನು ಕೇಳುವಾಗ ನಿಮ್ಮೆಲ್ಲ ಪರಿಸ್ಥಿತಿಗಳನ್ನ ಬದಲಾಯಿಸಲಿಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ. ಯಾವಾಗ ಗೊತ್ತಾ? ನೀವು ನಿಮ್ಮ ಎಲ್ಲ ಪರಿಸ್ಥಿತಿಗಳನ್ನ ಒಪ್ಪಿಸಿಕೊಡುವಾಗ. ಅಪ್ಪ, ನನ್ನ ಜೀವನದಲ್ಲಿ ತಿಂದು ಬಿಟ್ಟಂತ ಸ್ಥಿತಿ ನನ್ನದಾಗಿದೆ, ನನ್ನ ಕರ್ತನೆ ಮುನ್ನಡೆಸು. ಗತ ವೈಭವದಲ್ಲಿ ನನ್ನ ನಡೆಸು ಸ್ವಾಮಿ. ಏನೇ ಆಗಿರ್ಬೋದು, ದೇವರು ಎದುರು ನೋಡುವಂತವರಾಗಿದ್ದಾರೆ. ಆಮೇನ್. ಖಂಡಿತವಾಗಿಯೂ ದೇವರು ನಮ್ಮ ಪರಿಸ್ಥಿತಿಗಳನ್ನ ಬದಲಾಯಿಸ್ತಾರೆ. ಪ್ರಿಯರೇ, ಆನಾಡು ಯೋಸೇಫ ತನ್ನ ತಂದೆ ಬಳಿಯಿಂದ ಪ್ರೀತಿಯನ್ನು ಹೊಂದಿಕೊಳ್ತಾ ಇದ್ದ. ರಂಗಿನ ಅಂಗಿಗಳನ್ನ ಹಾಕಿಕೊಂಡು ಸಂತೋಷವಾಗಿ ಕಳೆದಂಥ ದಿನಮಾನಗಳು ಯೋಸೇಫನದು. ಆಮೇನ್. ಆದರೆ ಪ್ರಿಯರೇ, ದೇವರು ತನ್ನ ಜೀವನದಲ್ಲಿ ಅಪ್ಪಣೆ ಕೊಟ್ಟಂಥ ರೀತಿಯಲ್ಲಿ ತಂದೆಯ ಪ್ರೀತಿಗೆ ಅದನ್ನು ದೂರವಾಗಿ ಬಿಡ್ತಾನೆ. ಆಮೇನ್. ಆ ರಂಗಿನ ವಸ್ತ್ರಗಳನ್ನ ಧರಿಸುವಂಥದ್ದು ಆತನಿಗೆ ದೂರ ಆಗುತ್ತೆ.
ತನ್ನ ಅಣ್ಣಂದ್ರೆ ಅದರನ್ನು ದ್ವೇಷಿಸ್ತಾರೆ. ಇದೆಲ್ಲರಿಗೂ ಗೊತ್ತಿರುವಂತ ವಿಚಾರ. ಆದರೆ ಒಂದು ತನ್ನ ತಂದೆ ಬಳಿಯಲ್ಲಿ ಎಷ್ಟೋ ಸ್ವತಂತ್ರವಾಗಿ ಜೀವಿಸಿದಂಥ ಯೋಸೇಫ ಈಗ ದಾಸತ್ವಕ್ಕೆ ಬಂದ ಸ್ಥಿತಿ, ಮತ್ತೊಬ್ಬರ ಕೆಳಗೆ ಕೆಲಸ ಮಾಡುವಂತ ಪರಿಸ್ಥಿತಿ ಏರ್ಪಟ್ಟಿತ್ತು ಆತನ ಜೀವನದಲ್ಲಿ. ಆದರೆ ಆತನು ದೇವರಿಂದ ದೂರ ಆಗಿಲ್ಲ. ತನ್ನ ಸ್ಥಿತಿ ಬದಲಾದರೂ ಕೂಡ ದೇವರನ್ನ ಮಹಿಮೆ ಪಡಿಸುವಲ್ಲಿ ಆತನು ಬದಲಾಗಲಿಲ್ಲ. ದೇವರನ್ನ ಸ್ತುತಿಸುವಲ್ಲಿ ಆತನು ಬದಲಾಗಲಿಲ್ಲ. ದೇವರು ಮತ್ತೆ ಗತ ವೈಭವವನ್ನು ತೆಗೆದುಕೊಂಡು ಅದಕ್ಕಿಂತ ವೈಭವ, ಮೊದಲಿದ್ದಂಥ ಪರಿಸ್ಥಿತಿಗಿಂತ ವೈಭವ ಉಳ್ಳವನಾಗಿ ಆ ಒಂದು ಸಾಮ್ರಾಜ್ಯಕ್ಕೇನೆ ಅರಸನಂತ ಅರಸನಾಗಿ ಆತನು ನಿಂತಂತನ ನಾವು ನೋಡ್ತಾ ಇದ್ದೇವೆ. ನಿನ್ನ ಪರಿಸ್ಥಿತಿಯು ಹಾಗೆ ಇದೆಯಾ? ಮೊದಲಿದ್ದಂಥ ಪರಿಸ್ಥಿತಿಯಲ್ಲಿ ನೀವೀಗ ಇಲ್ಲ ಏನೋ? ಮೊದಲಿದ್ದಂಥ ಆರೋಗ್ಯ ಈಗ ಇಲ್ಲ, ಮೊದಲಿದ್ದಂಥ ಆರ್ಥಿಕ ವೈಭವ ಇವಾಗಿಲ್ಲ. ಆದರೆ ದೇವರ ಪರಿಸ್ಥಿತಿನ ಬದಲಾಯಿಸಲಿಕ್ಕೆ ಶಕ್ತನು. ದೇವರ ಸಮ್ಮುಖಕ್ಕೆ ಬನ್ನಿ. ದೇವರ ವಿರುದ್ಧವಾದ ಕಾರ್ಯಗಳನ್ನು ಮಾಡಿದ್ರೆ ಒಪ್ಪಿಕೊಳ್ಳ್ರಿ, ಪ್ರಾರ್ಥನೆ ಮಾಡ್ರಿ. ಬಿಟ್ಟು ಬಿಟ್ಟಾಗ ಖಂಡಿತವಾಗಿಯೂ ನಿಮ್ಮ ಪರಿಸ್ಥಿತಿ ಬದಲಾಯಿಸುವಂತ ದೇವರು. ಆಮೇನ್, ಹಲ್ಲೆಲೂಯಾ. ಮೇನೇ ಪರಿಸ್ಥಿತಿಗಳಿದ್ರು ದೇವರ ಸಮ್ಮುಖಕ್ಕೆ ಬಂದು ನಿಮ್ಮ ಪರಿಸ್ಥಿತಿ ಬದಲಾಯಿಸುವಂಥದ್ದು ಒಬ್ಬರೇ ಮನುಷ್ಯರಲ್ಲ, ಅಧಿಕಾರಿಗಳಲ್ಲ, ಆಸ್ತಿ ಅಂತಸ್ತಲ್ಲವೇ ಅಲ್ಲ, ಜ್ಞಾನವೂ ಅಲ್ಲ, ನಿಮ್ಮ ಸ್ವಬುದ್ಧಿಯೂ ಅಲ್ಲ. ಏಕೈಕ ದೇವರು ಯೇಸು ಕ್ರಿಸ್ತನು ಮಾತ್ರವೇ ವೈಭವದಲ್ಲಿ ನಡೆಸ್ತಾರೆ. ಆಮೇನ್. ಆ ರೀತಿಯಾಗಿ ನಿಮ್ಮ ಜೀವನ ಬೇಕಂದ್ರೆ ದೇವರಿಗೆ ಒಪ್ಪಿಸಿಕೊಡ್ರಿ. ನಿಮ್ಮನ್ನ ನೀವು ದೇವರ ಸಮ್ಮುಖಕ್ಕೆ ಬನ್ನಿ, ನಿಮ್ಮ ಪರಿಸ್ಥಿತಿಗಳನ್ನ ಒಪ್ಪಿಸಿಕೊಡ್ರಿ. ದೇವರು ಖಂಡಿತವಾಗಿ ಬದಲಾಯಿಸಲಿಕ್ಕೆ ಶಕ್ತನಾಗಿದ್ದಾನೆ. ಮೇನೇ ವಿಜ್ಞಾಪನೆಗಳು ನಮಗೆ ತಿಳಿಸಿಕೊಡ್ರಿ. ನಿಮಗಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆ. ಪರಿಶುದ್ಧನಾದಂಥ ದೇವರೇ, ಮಹೋನ್ನತರೇ, ತಿಂದು ಬಿಟ್ಟಂತ ವರ್ಷಗಳನ್ನ ಕಟ್ಟಿಕೊಡುವ ದೇವರೇ ಸ್ತೋತ್ರ. ಅಪ್ಪ, ಯಾರ್ಯಾರೆಲ್ಲ ಈ ವಾಗ್ದಾನ ನೋಡಿ ಮುಂಜಾನೆ ಹೌದು ಸ್ವಾಮಿ ನನ್ನ ಗತಕಾಲದಲ್ಲಿ ಆ ರೀತಿಯಾಗಿ ಜೀವಿಸ್ತೆ, ಈಗ ನನ್ನ ಪರಿಸ್ಥಿತಿ ದೀನಸ್ಥಿತಿಗೆ ಬಂದಿದ್ದಾಗಿ ಯಾರೆಲ್ಲ ಕರ್ತನೆ ನೆನೆಸ್ಕೊಂಡು ಕಣ್ಣೀರು ಹಾಕ್ತಾ ಇದ್ದಾರೋ ಅವರ ಜೀವನವನ್ನು ಬದಲಾಯಿಸುವಂಥ ದೇವರು ನಿಮ್ಮ ಕರಗಳಿಗೆ ಅವ್ರನ್ನ ಒಪ್ಪಿಸಿ ಕೊಡ್ತಾ ಇದ್ದಾನೆ. ಅವರಲ್ಲಿ ಒಂದು ಬಿಡುಗಡೆ ಕೊಡು ಅಪ್ಪ. ಅವರಲ್ಲಿ ಕರ್ತನೆ ಒಂದು ಪರಿಸ್ಥಿತಿನ ಏರ್ಪಡಿಸಿ ನೀನು ನಡೆಸು ಸ್ವಾಮಿ. ಬದಲಾಯಿಸಪ್ಪ, ಸಹಾಯ ಮಾಡು. ಎಲ್ಲವನ್ನ ಕರಗಳಿಗೆ ಒಪ್ಪಿಸಿ ಬೇಡಿ ಹೊಂದಿದ್ದೇವೆ ಜೀವನ ಪರಲೋಕದ ತಂದೆಗೆ. ಆಮೇನ್. ಪ್ರೈಸ್ ದಿ ಲಾರ್ಡ್.